ಡಾಲರ್ ಮುಂದೆ ರೂಪಾಯಿ ಯಾಕೆ ಬೀಳ್ತೈತೆ ಅಂತ ನಿಮಗೆ ಗೊತ್ತಾ? ಯಾಕೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಜಗತ್ತು ರೂಪಾಯಿಗಿಂತ ಡಾಲರಲ್ಲೇ ಜಾಸ್ತಿ ಬಿಸ್ನೆಸ್ ಮಾಡೋದ್ರಿಂದ ಡಾಲರ್ಗೆ ತುಂಬಾನೇ ವ್ಯಾಲ್ಯೂ ಇದೆ ಮಾರ್ಕೆಟ್ನಲ್ಲಿ. ಬಟ್ ನಮ್ಮ ರೂಪಾಯಿ ಬೀಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾರಣ ಏನು ಅಂದ್ರೆ ನಮ್ಮ ದೇಶದಲ್ಲಿರೋ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಅಂದ್ರೆ ನಾವು ಇಂಪೋರ್ಟ್ನ ಜಾಸ್ತಿ ಮಾಡ್ಕೋತೀವಿ, ಎಕ್ಸ್ಪೋರ್ಟ್ನ ಕಮ್ಮಿ ಮಾಡ್ತೀವಿ. ಯಾವ ದೇಶ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೋ ಆ ದೇಶದ ಕರೆನ್ಸಿ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ. ಯಾವ ದೇಶ ಇಂಪೋರ್ಟ್ನ ಜಾಸ್ತಿ ಮಾಡ್ಕೊಳ್ಳುತ್ತೋ ಆ ದೇಶದ ಕರೆನ್ಸಿ ವ್ಯಾಲ್ಯೂ ತುಂಬಾನೇ ಕಮ್ಮಿ ಇರುತ್ತೆ. ಮತ್ತೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋ ಹೈ ವ್ಯಾಲ್ಯೂಡ್ ಪ್ರಾಡಕ್ಟ್ಸ್ ಯಾವುದು ಅಂದ್ರೆ ಕ್ರೂಡ್ ಆಯಿಲ್ ಮತ್ತೆ ಎಲೆಕ್ಟ್ರಾನಿಕ್ಸ್. ಬಟ್ ನಾವು ಕೂಡ ಎಕ್ಸ್ಪೋರ್ಟ್ ಮಾಡ್ತೀವಿ ಸ್ಪೈಸಸ್ ಮತ್ತೆ ಐಟಿನ. ಬಟ್ ಅದು ಡಾಲರ್ಗೆ ಕನ್ವರ್ಟ್ ಆದಾಗ ಅದ್ರ ವ್ಯಾಲ್ಯೂ ತುಂಬಾನೇ ಕಮ್ಮಿ ಇರುತ್ತೆ. ಇಡೀ ಪ್ರಪಂಚನೇ ಡಾಲರ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದೆ ಅಂದ್ರೆ ಎಂಟೈರ್ ಎಕಾನಮಿ ಕೊಲ್ಯಾಪ್ಸ್ ಆದ್ರೂ ಕೂಡ ಡಾಲರ್ಗೆ ಬೆಲೆ ಕಮ್ಮಿ ಆಗೋದಿಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ನಮ್ ರೂಪಾಯಿ ಕೂಡ ಆರ್ಗಾನಿಕ್ ಆಗಿ ಡಾಲರ್ ಮುಂದೆ ಕಾಂಪೀಟ್ ಮಾಡ್ಬೋದು. ಅದಕ್ಕೆ ನಾವು ಹೈ ವ್ಯಾಲ್ಯೂಡ್ ಐಟಮ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ.